ಹುಬ್ಬಳ್ಳಿಯಲ್ಲಿ ಉದ್ದೇಶಿತ ಜಿಬಿಐಟಿಎಐ ಟೌನ್ಶಿಪ್ ಯೋಜನೆಗಾಗಿ ಭೂ ಸ್ವಾಧೀನ ಪ್ರಕ್ರಿಯೆ ವಿರೋಧಿಸಿ ಹೋರಾಟ ನಡೆಸ್ತಾ ಇದ್ದ ರೈತರ ಮೇಲಿನ ಪೊಲೀಸ್ ಲಾಠಿ ಚಾರ್ಜ್ ಹಾಗೂ ದೌರ್ಜನ್ಯವನ್ನ ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ವಿವಿಧ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಟಿ.ನರಸೀಪುರದಲ್ಲಿ ರಸ್ತೆ ತಡೆ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರು ಕಳೆದ 460ಕ್ಕೂ ಹೆಚ್ಚು ದಿನಗಳಿಂದ ಶಾಂತಿಯುತವಾಗಿ ಧರಣಿ ನಡೆಸ್ತಾ ಇರುವ ರೈತರ ಮೇಲೆ ಬಲಪ್ರಯೋಗ ನಡೆಸಿರುವುದು ಪ್ರಜಾಪ್ರಭುತ್ವ ವಿರೋಧಿ ಕ್ರಮ ಎಂದು ಆರೋಪಿಸಿದ್ರು. ಮಂಡಲಹಳ್ಳಿ ಗ್ರಾಮದಲ್ಲಿ ಭೂ ಸರ್ವೆ ಕಾರ್ಯಕ್ಕೆ ಅಧಿಕಾರಿಗಳು ತೆರಳಿದ ವೇಳೆ ರೈತರು ಹಾಗೂ ಮಹಿಳೆಯರು ವಿರೋಧ ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ನಡೆಸಿ ಹಲವರನ್ನ ಗಾಯಗೊಳಿಸಿರುವುದನ್ನು ತೀವ್ರವಾಗಿ ಖಂಡಿಸಿದ್ರು. ಪ್ರತಿಭಟನಾಕಾರರು ಸರ್ಕಾರದ ಮುಂದೆ ಪ್ರಮುಖ ಬೇಡಿಕೆಗಳನ್ನ ಮುಂದಿಟ್ಟಿದ್ದು, ಬಿಡದಿ ಟೌನ್ಶಿಪ್ ಯೋಜನೆಗಾಗಿ ನಡೀತಾ ಇರುವ ಭೂ ಸ್ವಾಧೀನದ ಅಂತಿಮ ಅಧಿಸೂಚನೆಯನ್ನ ತಕ್ಷಣ ಹಿಂಪಡೆಯಬೇಕು, ಶಾಂತಿಯುತವಾಗಿ ಪ್ರತಿಭಟನಾಕಾರರ ಮೇಲೆ ಲಾಠಿ ಪ್ರಹಾರ ನಡೆಸಿದ ಪೊಲೀಸ್ ಅಧಿಕಾರಿಗಳ ವಿರುದ್ಧ ನಿಷ್ಪಕ್ಷಪಾತ ತನಿಖೆ ನಡೆಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಬಂಧಿತ ರೈತ ಮುಖಂಡರು ಮತ್ತು ಹೋರಾಟಗಾರರನ್ನ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದ್ರು. ಅಭಿವೃದ್ಧಿಯ ಹೆಸರಿನಲ್ಲಿ ರೈತರನ್ನ ಜಮೀನಿನಿಂದ ಒಕ್ಕಲೆಬ್ಬಿಸುವ ಪ್ರಯತ್ನವನ್ನ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಸರ್ಕಾರ ಬಲವಂತದ ಭೂ ಸ್ವಾಧೀನ ಪ್ರಕ್ರಿಯೆ ಮುಂದುವರಿಸಿದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ರೈತ ಸಂಘಟನೆಗಳು ಎಚ್ಚರಿಕೆಯನ್ನ ನೀಡಿವೆ. ಫಲವತ್ತಾದ ಭೂಮಿ ಕೊಟ್ಬಿಟ್ಟು ಏನ್ ಮಾಡ್ಬೇಕಪ್ಪ, ಏನ್ ಮಾಡ್ಬೇಕು? ಇವತ್ತು ನೀವೆಲ್ಲ ಊಟ ಮಾಡ್ತಿರೋದು ರೈತ ಬೆಳೆದಂತ ಬೆಳೆಗಳಿಂದ. ನಾವು ಚೆನ್ನಾಗಿದ್ರೆ ನೀವೆಲ್ಲ ಚೆನ್ನಾಗಿರ್ಬೇಕು. ಇವತ್ತು ಜಿಲ್ಲಾಧಿಕಾರಿಗಳು ಊಟ ಮಾಡೋದು ರೈತ ಬೆಳೆದಂತ ಬೆಳೆಲಿ. ಈ ತರ ಅಸಂಬದ್ಧವಾದ ಮಾತನ್ನ ಆಡಬಾರ್ದು. ಯಾರು ರೈತರು, ಈ ದೇಶದಲ್ಲಿ ರೈತರು ಕೆಡಗಿದ್ರೆ ಯಾರಿಗೂ ಉಳಿಗಾಲ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಗಂಭೀರವಾಗಿ ಚಿಂತನೆ ಮಾಡಬೇಕು. ನಿನ್ನೆಯಿಂದ ಈ ಹೋರಾಟ ತಾರಕಕ್ಕೆ ಏರಿದೆ. ಇವತ್ತು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ರಾಜ್ಯ ಕಬ್ಬು ಬೆಳೆಗಾರ ಸಂಘ ಸರ್ಕಾರದ ಗಮನ ಸೆಳೆಕೆ ಮತ್ತೆ ಸಾರ್ವಜನಿಕರು ವಿಚಾರ ತಿಳ್ಕೋಬೇಕು. ಯಾಕೆಂದ್ರೆ ಬಿಡದಿ ರೈತರು ಫಲವತ್ತಾದ ಭೂಮಿ ಕೊಟ್ಬಿಟ್ಟು ಏನ್ ಮಾಡ್ಬೇಕಪ್ಪ, ಏನ್ ಮಾಡ್ಬೇಕು? ಇವತ್ತು ನೀವೆಲ್ಲ ಊಟ ಮಾಡ್ತಿರೋದು ರೈತ ಬೆಳೆದಂತ ಬೆಳೆಗಳಿಂದ. ನಾವು ಚೆನ್ನಾಗಿದ್ರೆ ನೀವೆಲ್ಲ ಚೆನ್ನಾಗಿರ್ಬೇಕು. ಇವತ್ತು ಜಿಲ್ಲಾಧಿಕಾರಿಗಳು ಊಟ ಮಾಡೋದು ರೈತ ಬೆಳೆದಂತ ಬೆಳೆಲಿ. ಈ ತರ ಅಸಂಬದ್ಧವಾದ ಮಾತನ್ನ ಆಡಬಾರ್ದು. ಯಾರು ರೈತರು, ಈ ದೇಶದಲ್ಲಿ ರೈತರು ಕೆಡಗಿದ್ರೆ ಯಾರಿಗೂ ಆತ್ಮೀಯ ಸಾರ್ವಜನಿಕ ಬಂಧುಗಳೇ ಹಾಗೂ ರೈತ ಬಂಧುಗಳೇ, ಏನು ದಿಢೀರ್ನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರೈತರು ಕುಂತ್ಕೊಂಡು ನಮಗೆ ತೊಂದರೆ ಕೊಡ್ತಾವ್ರೆ ಅಂತ ಹೇಳ್ತಿದ್ರೆ ದಯಮಾಡಿ ಸಾರ್ವಜನಿಕ ಬಂಧುಗಳು ಅರ್ಥ ಮಾಡ್ಕೋಬೇಕು. ಸಾರ್ವಜನಿಕ ಬಂಧುಗಳು ಅರ್ಥ ಮಾಡ್ಕೋಬೇಕು. ಏನು ಬಿಡದಿಯಲ್ಲಿ ಟೌನ್ಶಿಪ್ ಮಾಡ್ತೀನಿ ಅನ್ನೋ ನೆಪದಲ್ಲಿ ರೈತರ ಫಲವತ್ತಾದ ಭೂಮಿಗಳನ್ನ ಕಬಳಿಸಕ್ಕೆ ಏನು ರಾಜ್ಯ ಸರ್ಕಾರ ಹುನ್ನಾರ ಮಾಡ್ತಾ ಇದೆ. ಏನು 460 ದಿನದಿಂದ ಶಾಂತಿಯುತವಾಗಿ ರೈತರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಏನು ಬಿಡದಿ ಟೌನ್ಶಿಪ್ನ ವಿರೋಧ ಮಾಡಿ, ಯಾಕೆಂದ್ರೆ ರೈತರ ಫಲವತ್ತಾದ ತೆಂಗಿನ ತೋಟ, ಬಾಳೆ ತೋಟ, ಅಡಿಕೆ ತೋಟ, ಹೆಚ್ಚಾಗಿ ಮಾವಿನ ತೋಟ ಸುಮಾರು ಕೋಟ್ಯಾಂತರ ರೂಪಾಯಿ ಬೆಳೆ ಬಾರಂತ ರೈತರ ಜಮೀನನ್ನ ಟೌನ್ಶಿಪ್ ನೆಪದಲ್ಲಿ ವಶಪಡಿಸಿಕೊಳ್ಳಕ್ಕೆ ರಾಜ್ಯ ಸರ್ಕಾರ ಹುನ್ನಾರ ಮಾಡ್ತಿದೆ. ಅದನ್ನು ವಿರೋಧಿಸಿ ಏನು ಬಿಡದಿ ರೈತರು ಏನು ಟೌನ್ಶಿಪ್ ವಿರೋಧಿ ಹೋರಾಟ ಸಮಿತಿ ಅಂತ ಮಾಡಿ 460 ದಿನದಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಏನು ನಿನ್ನೆ ರಾಜ್ಯ ಸರ್ಕಾರ ಸರ್ವೆ ಮಾಡೋಕ್ಕೆ ಏಕಾಏಕಿ ಅಧಿಕಾರಿಗಳನ್ನ ಕಳಿಸಿದ್ದಾರೆ. ಅಲ್ಲಿ ಸರ್ವೆ ಮಾಡೋಕ್ಕೆ ನಮ್ಮ ರೈತರು ಪರ್ಕೆ ಹಿಡ್ಕೊಂಡು ಕಾಯ್ಕೊಂಡು ಯಾವುದೇ ಕಾರಣಕ್ಕೂ ನಾವು ಈ ಟೌನ್ಶಿಪ್ ಮಾಡೋಕ್ಕೆ ನಾವು ಬಿಡಲ್ಲ ಅಂತ ಪರ್ಕೆ ಹಿಡಿದು ಚಳುವಳಿ ಮಾಡೋ ಸಂದರ್ಭದಲ್ಲಿ ಏಕಾಏಕಿ ಏನು ಅಲ್ಲಿನ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಪೊಲೀಸ್ ಅಧಿಕಾರಿಗಳು ಏನು ಮುಗ್ಧ ರೈತರು ಮತ್ತು ಮಹಿಳೆಯರಿಗೆ ಲಾಠಿ ಚಾರ್ಜ್ ಮಾಡಿ ಅಲ್ಲಿನ ಪೊಲೀಸರು ರೈತರ ಮೇಲೆ ದಬ್ಬಾಳಿಕೆನ ಮಾಡಿದ್ದಾರೆ. ಈ ತರ ಅಸಂಬದ್ಧವಾದ ಮಾತನ್ನ ಆಡಬಾರ್ದು. ಯಾರು ರೈತರು, ಈ ದೇಶದಲ್ಲಿ ರೈತರು ಕೆಡಗಿದ್ರೆ ಯಾರಿಗೂ ಉಳಿಗಾಲ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು